ಗೌರಿಬಿದನೂರು ನಗರದ ಸರ್ಕಾರಿ ಎಸ್ಎಸ್ಇಎ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಿಶ್ರಾಂತಿ ಕೊಠಡಿ ನೀಡುವ ಹೃದಯ ಫೌಂಡೇಶನ್ ಸಹಕಾರದಿಂದ ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲ ಜಿವಿ ಶ್ರೀನಿವಾಸ್ ಅವರು, ಕಾಲೇಜಿನಲ್ಲಿ 500 ವಿದ್ಯಾರ್ಥಿನಿಯರಿದ್ದು ಅವರ ಮಾಸಿಕ ಚಕ್ರದ ಅವಧಿಯಲ್ಲಿ ಸುರಕ್ಷಿತವಾಗಿರಲು ಈ ಕೊಠಡಿ ನಿರ್ಮಾಣ ಮಾಡಲಾಗಿದ್ದು, ಇದರಿಂದ ವಿದ್ಯಾರ್ಥಿಗಳ ಹಾಜರಾತಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಗೌರಿಬಿದನೂರಿನ ಸರ್ಕಾರಿ ಎಸ್ಎಸ್ಎ ಪದವಿ ಪೂರ್ವ ಕಾಲೇಜಿನ ಹೊಸ ಬ್ಲಾಕಲ್ಲಿ ಹೆಣ್ಮಕ್ಳಿಗೋಸ್ಕರ ಅವರ ಏನು ಪ್ರತಿ ತಿಂಗಳು ಅವರಿಗೆ ಆಗ್ತಕ್ಕಂತಹ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ ಟೈಮಲ್ಲಿ ಅವರಿಗೆ ವಿಶ್ರಾಂತಿಗಾಗಿ ಒಂದು ಪ್ರತ್ಯೇಕವಾದ ಒಂದು ಕೊಠಡಿ ಅವಶ್ಯಕತೆ ಇತ್ತು. ಇದನ್ನು ನಾವು ಇಲ್ಲಿ ತಂಗಿ ಮನೆ ಅಥವಾ ಪಿಂಕ್ ರೂಮ್ ಅನ್ನೋ ಒಂದು ಹೆಸರಲ್ಲಿ ನಾವು ಕಲ್ಪಿಸಿದ್ವಿ. ಬೆಂಗಳೂರಿನ ಹೃದಯ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕ ಆಂಥೋನಿ ಸಾಜಿತ್ ಮಾತನಾಡಿ, ಸಂಸ್ಥೆಯಿಂದ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಋತುಚಕ್ರದ ಸಂದರ್ಭದಲ್ಲಿ ವಿಶ್ರಾಂತಿ ಹಾಗೂ ಅಗತ್ಯ ಕ್ರಮಗಳಿಗಾಗಿ ಈ ತಂಗಿಮನೆ ವ್ಯವಸ್ಥೆ ಮಾಡಲಾಗಿದೆ. ಕಾಲೇಜಿನ ಕೊಠಡಿಗಳಲ್ಲಿ ಸಂಸ್ಥೆಯಿಂದ ಹೆಣ್ಣು ಮಕ್ಕಳ ಅವಶ್ಯಕತೆಗಾಗಿ ವಿಶ್ರಾಂತಿ ಪಡೆಯಲು ಸೂಕ್ತ ವ್ಯವಸ್ಥೆಯ ಜೊತೆಗೆ ಪ್ಯಾಡ್ ಇನ್ನಿತರ ವ್ಯವಸ್ಥೆಯನ್ನು ಸಂಸ್ಥೆಯಿಂದ ಮಾಡಲಾಗಿದೆ. ಈ ರೀತಿಯ ತಂಗಿ ಮನೆಗಳ ವ್ಯವಸ್ಥೆ ಈಗಾಗಲೇ ವಿವಿಧೆಲ್ಲೆಡೆ ಮಾಡಲಾಗಿದ್ದು, ಇದರಿಂದ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಪಿಂಕ್ ರೂಮ್ ಅನ್ನೋದು ಇದು 5th ಪಿಂಕ್ ರೂಮ್ ನಮ್ಮದು. ಹೃದಯ ಫೌಂಡೇಶನ್ ಪಾಯನಿಯರ್ ಇದು 5th ಪಿಂಕ್ ರೂಮ್ ಮಾಡ್ತಾ ಇದ್ವಿ. ಗೌರಿಬಿದನೂರು ಪ್ರಾಬ್ಲಿ ಇಸ್ ಫಸ್ಟ್ ಪಿಂಕ್ ರೂಮ್. ಸೊ 4 ಕೋಲಾರಲ್ಲಿ ಮಾಡಿದ್ವಿ, ಇದು 5ನೇದು. ಬೇಸಿಕಲಿ 11% ಆಬ್ಸೆಂಟಿಸಮ್ ಡ್ಯೂರಿಂಗ್ ದ ಮೆನ್ಸ್ಟ್ರಲ್ ಸೈಕಲ್. ಮಕ್ಕಳು ಮನೆಗೆ ಹೋಗೋದು, ಆಬ್ಸೆಂಟಿಸಮ್ ಆಗೋದು 11% ಇರೋದನ್ನು ಎಷ್ಟು ಕಡಿಮೆ ಮಾಡ್ಬೋದು ಅನ್ನೋದು ದಟ್ ಇಸ್ ದ ಫೋಕಸ್ ವಾಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್. ಅದನ್ನು ಈವನ್ ವಿ ಆರ್ ಗೌರ್ಮೆಂಟ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಕಾಲೇಜ್ಗೂ ಇದೆಲ್ಲ ಈ ಫೆಸಿಲಿಟಿ ಬಂದರೆ ಚೆನ್ನಾಗಿರುತ್ತೆ ಅಂತ. ವಿ ಹೋಪ್ ಫಾರ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ. ನಾವೇನು ಮಾಡ್ತೀವೋ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.